ಹಾಯ್, ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ಸಂಡೇ ಸ್ಪೆಷಲ್ಲು ನೋಡಿ. ಪಾಂಪ್ಲೆಟ್ ತಂದಿದ್ದೀನಿ. ಪಾಂಪ್ಲೆಟ್ ತಂದೂರಿ ಮಾಡೋಣ. ತಂದೂರಿ ಪಾಂಪ್ಲೆಟ್ಟು, ಅದೇ ರೀತಿ ಬಂಗಡೆ ತವಾ ಫ್ರೈ ಮಾಡೋಣ. ಜೊತೆಗೆ ಹೆಸರುಬೇಳೆ ರಸಮ್. ಆಹಾ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಪಟ ಅಂತ ಮಾಡೋಣ ಬನ್ನಿ. ಅದು ಕಟ್ಟಿಗೆ ಒಲೆಯಲ್ಲಿ ನೋಡಿ. ಈ ಒಲೆಗೆ ಬೆಂಕಿ ಹಚ್ಚೋಣ. ಒಂದು ಒಲೆಯಲ್ಲಿ ಅನ್ನಕ್ಕೆ ಇಡೋಣ, ಇನ್ನೊಂದು ಒಲೆಯಲ್ಲಿ ಹೆಸರುಬೇಳೆ ರಸಮ್ಗೆ ಇಡೋಣ. ಎರಡು ಆಗೋದ್ರೊಳಗೆ ಈ ಮೀನಿಗೆ ಮಸಾಲೆ ಹಚ್ಚೋಣ ನೋಡಿ. ಈಗ ಬೆಂಕಿ ಹಚ್ಚಿದ್ದೀನಿ, ಅನ್ನಕ್ಕೆ ನೀರು ಇಟ್ಟಿದ್ದೀನಿ. ಹೆಸರುಬೇಳೆನ ತೊಳೆದು ಒಂದು 4 ಸ್ಪೂನ್ ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. 4-5 ಸ್ಪೂನು ತೊಳೆದು ಅದಕ್ಕೆ ಮುಳುಗೋವಷ್ಟು ನೀರು ಹಾಕಿ, ಅದಕ್ಕೆ 2 ಟೊಮೊಟೊ, 1 ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ ಹಾಕಿ ಒಂಚೂರು ಅರಿಶಿಣದ ಪುಡಿ, ಚೂರು ಎಣ್ಣೆ ಹಾಕಿ ಕುಕ್ಕರ್ ಮುಚ್ಚೋಣ ನೋಡಿ. ಆಯಿತು, ಹಚ್ಕೊಂಡಾಯ್ತು. ಇದಕ್ಕೆ ಹಾಕಿ ಮುಚ್ಚೋಣ. ಈ ಮರದ್ದು ಹಚ್ಚಕ್ಕೆ ಇಟ್ಕೊಂಡಿದ್ದೀನಿ ನಾನು. ಇದು ತುಂಬ ವರ್ಷದಿಂದ ಬಳಸ್ತೀನಿ. ಇದೇ ನನಗೆ ಕಂಫರ್ಟಬಲ್ಲು ಮರದ್ದು, ಹಾಗಾಗಿ ಇದನ್ನೇ ಬಳಸ್ತೀನಿ ನೋಡಿ. ಚೂರು ಎಣ್ಣೆ ಹಾಕಿ ಮುಚ್ಚೋಣ. ಮುಚ್ಚಿ ವಿಷಲ್ ಹಾಕಿ, ಅದು ವಿಷಲ್ ಬರೋದ್ರೊಳಗೆ ನಾವು ಮೀನಿಗೆ ಮಸಾಲೆ ಹಾಕ್ಕೊಳ್ಳೋಣ. ಈ ವಿಡಿಯೋ ನೋಡಿ, ಎಡಗೈಲಿ ಮಾಡಿರೋ ರೀತಿ ಕಾಣ್ತಾ ಇದೆ. ನಾನೆಲ್ಲ ಬಲಗೈಲೇ ಮಾಡಿರೋದು. ಮಿಸ್ಸಾಗಿ ಕ್ಯಾಮ್ರಾನ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂತ ಕಾಣುತ್ತೆ ನೋಡಿ. ಬಂಗಡಕ್ಕೆ ಖಾರ ರೆಡಿ ಮಾಡ್ಕೊತಾ ಇದ್ದೀನಿ. ತವಾ ಫ್ರೈಗೆ ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಬ್ಯಾಡಗಿ ಮೆಣಸಿನ ಪುಡಿ, ಮತ್ತು 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಮತ್ತು 1 ಲಿಂಬೆಹಣ್ಣು ಕಟ್ ಮಾಡಿ ಅದರ ರಸ ಹಿಂಡ್ಕೊತಾ ಇದ್ದೀನಿ. ಪೂರ್ತಿ ಈ ಥರ ಹಿಂಡಿಬಿಟ್ಟು ಇದನ್ನು ಮೀನು ಎರಡೂ ಸೈಡ್ಗೆ ಹಚ್ಚಿ ಇಡೋಣ. ಈಗ ಪಾಂಪ್ಲೆಟ್ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ತಂದೂರಿಗೆ. ಇದು ನಾನು ಕರ್ಬೇವಿನ ಸೊಪ್ಪು, ಮತ್ತು ಬೆಳ್ಳುಳ್ಳಿ, 1/2 ಸ್ಪೂನ್ ಕಾಳುಮೆಣಸು, ಹುಣಸೆ ಹಣ್ಣು ಬಳಸ್ತಾ ಇದ್ದೀನಿ. ಇಲ್ಲಿ ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಕಾಳುಮೆಣಸು ಬಳಸಿರೋದ್ರಿಂದ ಇದು ತುಂಬ ಚೆನ್ನಾಗಿರುತ್ತೆ. ಒಂಥರ ಸಪ್ರೇಟ್ ಟೇಸ್ಟ್ ಕೊಡುತ್ತೆ ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ನೋಡಿ. ಮೊದಲೇ ನಾನು ಒಂಚೂರು ಉಪ್ಪು, ಅರಿಶಿಣದ ಪುಡಿ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೆ. ಈಗ ಈ ಮಸಾಲೆ ರುಬ್ಬಿದ್ದನ್ನು ಹಚ್ಚಿ ರೆಡಿ ಮಾಡಿಟ್ಟಿನಿ ನೋಡಿ. ಇದು ಮಸಾಲೆ ಎಲ್ಲ ಹಿಡಿಯೋದ್ರೊಳಗೆ ರಸಮ್ಗೆ ಪೌಡರ್ಗೆ 1 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ, 1/2 ಸ್ಪೂನಷ್ಟು ಕಾಳುಮೆಣಸನ್ನ ಚೆನ್ನಾಗಿ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಳ್ಬೇಕು. ಈಗ ರಸಮ್ಗೆ ನಾನು ಹೆಸರುಬೇಳೆ ಬೇಯಿಸಿದ್ನಲ್ಲ, ಅದು ವಿಷಲ್ ಬಂದು ಆರಿದೆ. ಈಗ ತೆಗೆದು ಈ ಥರ ಕಡ್ಗೋಲ್ನಲ್ಲಿ ಕಡ್ಕೊಂಬಿಟ್ಟು ಇದಕ್ಕೆ ರಸಮ್ ಪೌಡರ್ನ ಹಾಕಿ, ನಮ್ಮ ಕನ್ಸಿಸ್ಟೆನ್ಸಿ ಇದೇ ಬೇಕು ಅಂದರೆ ಈ ಥರ ಬೇಳೆ ತೊವೆ ಆಗುತ್ತೆ. ಇದು ಕೂಡ ರುಚಿಯಾಗುತ್ತೆ. ಇದಕ್ಕೊಂದು ಒಗ್ಗರಣೆ ಕೊಟ್ಬಿಟ್ರೆ ಬೇಳೆ ತೊವೆ ಆಗುತ್ತೆ. ಇಲ್ಲ ನಮಗೆ ರಸಮ್ ಥರ ತಿಳಿಯಾಗಬೇಕು ಅಂದರೆ ನಾವು ಮಾಡ್ಕೋಬೋದು. ನಾನೀಗ ಸ್ವಲ್ಪ ತಿಳಿಯಾಗೇ ಬೇಕು ನನಗೆ, ಅದಕ್ಕೆ ನೀರು ಬೇಕಾಗುತ್ತೆ. ನನಗೆ ಎಷ್ಟು ಅಳತೆಗೆ ಬೇಕು ಅಷ್ಟು ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ಈ ರಸಮ್ನ ಒಂದು ಕಡೆ ಕುದಿಯೋಕ್ಕಿಡೋಣ. ಆಮೇಲೆ ರಸಮ್ಗೆ ಒಗ್ಗರಣೆ ಹಾಕೋಣ. ಎಣ್ಣೆ ಹಾಕಿ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಹಾಕಿ, ಅದಕ್ಕೆ ಒಂದು ಬೆಳ್ಳುಳ್ಳಿ ಕುಟ್ಟು ಹಾಕಿ, ಒಣಮೆಣಸು, ಕರಿಬೇವಿನ ಸೊಪ್ಪು, ಚೂರು ಹಿಂಗಾಕಿ ಒಗ್ಗರಣೆ ಹಾಕಿದರೆ ನೋಡಿ ಘಮ್ ಅಂತ ಬರ್ತಾಯಿದೆ. ಈಗ ಒಗ್ಗರಣೆ ರೆಡಿ ಆಯಿತು. ರಸಮ್ಗೆ ಹಾಕಿ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ರಸಮ್ ನೋಡಿ ಪರಿಮಳ ಬರ್ತಾಯಿದೆ. ಆಯಿತು. ಈಗ ಅದೇ ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕಿ 1-2 ಗೆರೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಇದು ಭಾಳ ಪರಿಮಳ ಚೆನ್ನಾಗಿ ಬರುತ್ತೆ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ. ಈಗ ಅದ್ರ ಮೇಲೆ ಬಂಗಡ ಮಸಾಲ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. 1-2 ನಿಮಿಷ ಬಿಟ್ಟು ತಿರ್ಸಾಕ್ಬಿಟ್ರೆ ನೋಡಿ ತವಾ ಫ್ರೈ ರೆಡಿ ಆಯಿತು. ಈಗ ನಾವು ಕೆಂಡನ ಎಳೆದು ತಂದೂರಿ ಮಾಡೋಣ ನೋಡಿ. ಈ ಥರ ಕೆಂಡ ಎಳೆದು ಅದಕ್ಕೆ ತಂದೂರಿ ಗ್ರಿಲ್ ಇಟ್ಟು ಅದ್ರ ಮೇಲೆ ಮಸಾಲೆ ಜೊತೆ ಮಿಕ್ಸ್ ಮಾಡಿಟ್ಟಿದ್ವಲ್ಲ ತಂದೂರಿ ಪಾಂಪ್ಲೆಟ್ಟು, ಅದನ್ನು ಇಟ್ಟು 1-2 ನಿಮಿಷ ತೆಗ್ಸಿ ಹಿಂಗೆ ಮಡ್ಚಾಕಿದ್ರೆ ಬಿಸಿ ತಂದೂರಿ ಪಾಂಪ್ಲೆಟ್ ರೆಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಊಟ ಮಾಡುವ. ಕಟ್ಟಿಗೆ ಒಲೆಯಲ್ಲಿ ಮಾಡಿದ ತಂದೂರಿ ಪಾಂಪ್ಲೆಟ್ ಮತ್ತು ತವಾ ಫ್ರೈ